24ನೇ ತಾರೀಕು ಅವ್ರು 23ನೇ ತಾರೀಕು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ 24ನೇ ತಾರೀಕು ಈ ಜನಿವಾರ ಕಟ್ ಮಾಡ್ತಕ್ಕಂಥ ಒಂದು ವಿಚಾರಗಳನ್ನ ಬಂತು. ಅದಾದ ತಕ್ಷಣ 5 ನಿಮಿಷಕ್ಕೆ ಮಾಧ್ಯಮದಲ್ಲಿ ನನಗೂ ಕೂಡ ಗೊತ್ತಿರ್ಲಿಲ್ಲ. ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೂಡ ಹೇಳಿದ್ರು, ಇಲ್ಲ ನೀವೆಲ್ಲ ಇದು ಸರಿ ಮಾಡಬೇಕು, ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತೀವಿ ಇದೆಲ್ಲ ಏನ್ ಸಿಸ್ಟಮ್, ಮಕ್ಕಳು ಒತ್ತಡದಲ್ಲಿ ಅವ್ರು ಇರ್ತಾರೆ, ನೀವೆಲ್ಲ ಈ ತರದ್ನ ನಿಲ್ಲಿಸ್ಬೇಕಾಗ್ತದೆ, ಏನಾದ್ರು ಒಂದು ಕಾನೂನು ಮಾಡಿ ಅಂತ ಹೇಳಿ. ಇದು ಸುಮಾರು ದಿನದಿಂದ ಚರ್ಚೆ ಇತ್ತು. ಆದ್ರೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಕೂಡ ನೀವೆಲ್ಲ ಮಾಧ್ಯಮದವ್ರು ಕೇಳಿದಾಗ ಅವರು ಖಂಡನೆ ಮಾಡಿದ್ರು. ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಅದು ಬಿಜೆಪಿ ಅವರಿರ್ಲಿ, ಕಾಂಗ್ರೆಸ್ ಅವರಿರ್ಲಿ, ಜೆಡಿಎಸ್ ಅವರಿರ್ಲಿ, ಸಾಮಾಜಿಕವಾಗಿ ಎಲ್ಲರೂ ಕೂಡ ನಾವು ಮಾಡಿರ್ತಕ್ಕಂಥದ್ದು ವಿಚಾರಗಳನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಕೂಡ ಸುಮಾರು ದಿವಸದಿಂದ ಬಹಳ ಸೂಕ್ಷ್ಮ ಒಂದು ರೀತಿಯಲ್ಲಿ ಒಂದು ತೀರ್ಮಾನ ತಗೊಳ್ಬೇಕಾಗತ್ತೆ. ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಆರ್ಡರ್ ಇದನ್ನ ಪ್ಯೂರ್ ಆಗಿ ಮಕ್ಕಳ ಹಿತದೃಷ್ಟಿಯಿಂದ, ನಾನು ನಿಮಗೆ ಗೊತ್ತಿದೆ ಯಾವಾಗ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ ಅದನ್ನ ಅವತ್ತೇ ನಾನು ಹೇಳಿದೆ, ಇದು ಯಾರೋ ಪಕ್ಷದ ವಿರುದ್ಧವಾಗಲಿ, ಇದು ವಿಧಾನಸೌಧದ ಒಳಗೂ ಕೂಡ ನಾನು ಹೇಳಿದ್ದೀನಿ, ಯಾರೋ ಪಕ್ಷದ ಪರವಾಗಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಲ್ಲ, ಬಿಜೆಪಿ ವಿರುದ್ಧವಾಗಲ್ಲ, ಯಾವುದೇ ಪಕ್ಷದ ಒಂದಿದ್ರಲ್ಲ, ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ನಾವ್ ಏನೇ ತೀರ್ಮಾನ ಮಾಡಿದ್ವಿ, ಸೆಕೆಂಡ್ ಎಕ್ಸಾಮ್ ಇರ್ಬೋದು, ವೆಬ್ ಕಾಸ್ಟಿಂಗ್ ಇರ್ಬೋದು, ಯಾಕೆ ನಾವು ಏನೇನು ವಿಚಾರಗಳು ತಪ್ಪು ಅನುಭವದ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಇವತ್ತು ನಾವು ಈ ಯಾವ್ದಾದ್ರು ಸಾಂಪ್ರದಾಯಿಕವಾಗಿ ಪ್ರಾಕ್ಟೀಸ್ ಯಾವ್ದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದು ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕೊಳ್ಳೋದಿರ್ಲಿ, ಶಿವದಾರ ಹಾಕೊಳ್ತಾರೆ, ಕೆಲವರು ಪೇಟ ಹಾಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಏನು ಇದನ್ನ ಹಾಕ್ತಾರೆ, ಏನು ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸ್ ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌ ಇದೆ ಅದನ್ನ ಒಂದು ಗೌರ್ಮೆಂಟ್ ಆರ್ಡರ್ ಅಲ್ಲಿ ಕರೆಕ್ಟ್ ಆಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ, ಯಾವ್ದೇ ತರದ ತೊಂದರೆ ಆಗಬಾರದು, ಮಕ್ಕಳಿಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಇರಬೇಕು. ಅದನ್ನ ಬಹಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾದಷ್ಟಿಗೆನೆ ಇದೆಲ್ಲದೂ ಕೂಡ ಬರಬೇಕು ಅಂದ್ರು. ಇದನ್ನ ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು 5-6 ಮೀಟಿಂಗ್ಸ್, ಯಾಕಂದ್ರೆ ಕ್ಲಾರಿಟಿ ಇರ್ಬೇಕು, ಯಾರಿಗೂ ಮನ್ಸಿಗೆ ನೋವು ಮಾಡಬಹುದು. ನಿಜವಾಗ್ಲೂ ನೋಡಿ, ಯಾವ್ದೇ ಒಂದು ಮಗು ಒತ್ತಡದ ಮೇಲೆ ಶಾಲೆಗೆ ಹೋಗುತ್ತೆ ಅಂತ ಹೇಳಿದ್ರೆ ಅದರಂತ ದುರಂತ ಅದು ಬಹಳ ತಪ್ಪಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ನಾನು ಇಲಾಖೆನ ವಹಿಸ್ಕೊಂಡ್ಮೇಲೆ ಸೆಪ್ಟೆಂಬರ್ 5ನೇ ತಾರೀಕು ಈಗಲೂ ಕೂಡ ನನಗೆ ನೆನಪಿದೆ. ಯಾಕಂದ್ರೆ ಇದೆಲ್ಲ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಏನು ಅಂತ ಹೇಳಿದ್ರೆ ಸಂವಿಧಾನ ಓದಿಸ್ತಕ್ಕಂಥ ಒಂದು ಕೆಲಸ ನನಗೆ ಓದಿಸ್ಲಿಲ್ಲ, ನನ್ಗೆ ಗೊತ್ತಿಲ್ಲ ದಿನೇಶ್ ಅವರಿಗೆ ಆ ಟೈಮಲ್ಲಿ ಓದಿಸಿದ್ರ, ರಿಜ್ವಾನ್ ಅವ್ರಿಗೆ ಓದಿಸಿದ್ರ ನನಗೆ ಗೊತ್ತಿಲ್ಲ ನನಗೆ. ಆದ್ರೆ ನಮ್ಮ ಮಕ್ಕಳಿಗೆ ದೇಶದ ಒಂದು ಪ್ರೀತಿ ಬರಬೇಕು. ಅದು ಜಾತಿ ಧರ್ಮಕ್ಕಿಂತ ಬಹಳ ದೊಡ್ಡದೇನು ಅಂತ ಹೇಳಿ ದೇಶದಲ್ಲಿ ನಾವು ಜಾತಿವಾರು ಡಿವೈಡ್ ಆಗಿದೆ, ಫೆಡರಲ್ ಅಲ್ಲಿ ಭಾಷೆವಾರು ಡಿವೈಡ್ ಆಗಿದೆ. ಎಲ್ಲಾ ಜಾತಿ ವರ್ಗದವರು ಕೂಡ ಬಹಳ ಸಂತೋಷವಾಗಿದ್ದೀವಿ. ಅದೇ ನಮ್ಮ ಸಂವಿಧಾನದ ಪೀಠಿಕೆಯಲ್ಲೂ ಕೂಡ ಹೇಳ್ತದೆ. ಮಕ್ಕಳು ದಿನ ನಾವು ಫಸ್ಟ್ ಗೌರ್ಮೆಂಟ್ ಆರ್ಡರ್ ಮಾಡಿ ಎಲ್ಲಾ ಶಾಲೆಯಲ್ಲೂ ಕೂಡ ನಮ್ಮ ದೇಶದ ಒಂದು ಗೌರವ ಕೊಡ್ಬೇಕು, ಅದನ್ನ ನಾವು ಮಾಡಿದೀವಿ. ಮತ್ತೆ ವಿಧಾನಸಭೆಯಲ್ಲಿ ನಾವು ಮಾರಲ್ ಸೈನ್ಸ್, ನೀತಿ ವಿಜ್ಞಾನ, ಈಗ ನಾವು ಫ್ರೀ ಆಗಿ ಬುಕ್ಸ್ ಕೊಡ್ತಾ ಇದ್ದೀವಿ. ನೋಡಿ ಬನ್ನಿ ಅಮ್ಮ, ಇಲ್ಲೇ ಬನ್ನಿ ಪ್ಲೀಸ್ ಅಮ್ಮ, ಈ ಕಡೆ ಬನ್ನಿ. ನಾವು ಸಂವಿಧಾನ ಪೀಠಿಕೆಯನ್ನು ಓದಿಸ್ತಕ್ಕಂಥದ್ದಾಗಿ ಮಾರಲ್ ಸೈನ್ಸ್ ಎಲ್ಲರೂ ಆಯ್ತಾ, ಜೆರಾಕ್ಸ್ ಆದ್ರೆ ಯು ಕ್ಯಾನ್ ಗಿವ್ ಇಟ್. ಸೊ ನಾವು ಮಾರಲ್ ಸೈನ್ಸ್ ತರಬೇಕಾದ್ರೆ ಈಗ ನಾವು ಫ್ರೀ ಆಗಿ ಸರ್ಕಾರದ ಹಣದಲ್ಲಿ ಮಕ್ಕಳಿಗೆ ಮಾನವೀಯತೆ ಮೌಲ್ಯ ಬರಬೇಕು, ಪ್ರೀತಿ ವಿಶ್ವಾಸದಿಂದ. ಈಗ ಆಗ್ತಕ್ಕಂಥ ಘಟನೆ ಭದ್ರಾವತಿಯಲ್ಲಿ ಆಯ್ತು, ತಮಗೆ ಗೊತ್ತಿದೆ, ಒಂದು ಸಾವಾಯ್ತು, ಒಂದು ಮಗದು ಶಾಲೆ ಹೊರಗಾಯ್ತು. ಆದ್ರೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಕೂಡ ಅದನ್ನ ಉತ್ತರ ಕೊಡ್ತಕ್ಕಂಥದ್ದು. ಇದೆಲ್ಲದೂ ಕೂಡ ಮಕ್ಕಳು ಯಾವ್ದೋ ಒಂದು ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡು ಒಂದು ಪ್ರಾಣ ಹೊಟ್ಟೋಯ್ತು, ಯಾರೋ ಒಂದು ಮಗು ಬಿಡ್ಸಕ್ ಬಂದು, ಈ ತರದ್ದೆಲ್ಲ ನಿಲ್ಬೇಕಂತ ಹೇಳಿದ್ರೆ ನೀತಿ ವಿಜ್ಞಾನ ಬಹಳ ಇಂಪಾರ್ಟೆಂಟ್. ಏನು ಮಾರಲ್ ಸೈನ್ಸ್ ಅಂತ ಹೇಳ್ತೀವಿ, 15-20 ವರ್ಷ ಆಯ್ತು ಅನ್ಸುತ್ತೆ, 25 ವರ್ಷ ಮಾರಲ್ ಸೈನ್ಸೇ ಇಲ್ಲ ಶಾಲೆಯಲ್ಲಿ. ಅದನ್ನ ಸರ್ಕಾರಿ ಶಾಲೆಯಲ್ಲಿ ಕೊಡ್ಬೇಕು, ಪ್ರೈವೇಟ್ ಶಾಲೆಯಲ್ಲಿ ಕೊಡ್ಬೇಕು. ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ SSLCಯಲ್ಲಿ ನಾವಿವಾಗ LKG ಅಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಬುಕ್ ರೆಡಿ ಆಯ್ತು, ಪ್ರಿಂಟ್ ಆಯ್ತು, ಎಲ್ಲ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ. ಅದರೊಳಗೆ ಒಳ್ಳೆ ರೀತಿಯಲ್ಲಿ ನೀತಿ ವಿಜ್ಞಾನನ ಕೊಡ್ತಕ್ಕಂಥದ್ದು. ಇವತ್ತು ನಾವು ನಿಮಗೆ ಒಂದು ಡ್ರಾಫ್ಟ್ ಅನ್ನ ಈಗ ಜೆರಾಕ್ಸ್ ಆಗ್ತಾ ಇದೆ, ಅದನ್ನ ನಾವು ನಿಮ್ಗೆ ಕೊಡ್ತೀವಿ. ಇದನ್ನ ಈ ವರ್ಷದಿಂದಲೇ ನಾವು ಈ ಕಾನೂನನ್ನ ತರ್ತಕ್ಕಂಥದ್ದು. ಸೊ ದೇರ್ ಇಸ್ ಎ ಡ್ರೆಸ್ ಕೋಡ್ ಅಂತ ಹೇಳೋದಿಲ್ಲ, ಸಾಂಪ್ರದಾಯಿಕ
ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತ ಹೇಳಿ ಅವ್ರ ರೆಗ್ಯುಲರ್ ಯೂನಿಫಾರ್ಮ್ ಜೊತೆಗೆ ಇದು ಬಹಳ ಒಳ್ಳೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿದೆ.